Okay. So today we will discuss about profit and loss appropriation account. So accountancy ನಲ್ಲಿ profit and loss appropriation account ಕೂಡ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಸುಮಾರು ಎಕ್ಸಾಮಿನೇಷನ್ಸ್ ಅಲ್ಲಿ ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಕೇಳಿದ್ದಾರೆ. 6 ಮಾರ್ಕ್ಸ್ ಕೇಳ್ತಾರೆ. ಯೂಶುವಲಿ ಗ್ಯಾರಂಟಿ ಪ್ರಾಫಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಈ ಮೂರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಮೇನ್ ಎಕ್ಸಾಮಿನೇಷನ್ಸ್ ಗೆ ಕಂಪಲ್ಸರಿ ಆಗಿ ಬರುತ್ತೆ 6 ಮಾರ್ಕ್ಸ್ ಗೆ. So today we will discuss about profit and loss appropriation account. So profit and loss appropriation account is nothing but we are going to be appropriating profit or loss to the partners. So adane now profit and loss appropriation account based on the ratios given in the problem ಅಲ್ಲಿ ರೇಷಿಯೋ ಇರುತ್ತೆ, ಅದನ್ನ ಹೇಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಕ್ವಶನ್ ತಗೊಂಡು ನಾವು ನೋಡ್ತಾ ಹೋಗೋಣ, ಆಯ್ತಲ್ವಾ? ಸೊ ನೋಡಿ, ಇಲ್ಲೊಂದು ಕ್ವಶನ್ ಇದೆ. Question number 1, page number 5. Shrestha and Jyestha commenced business in a partnership on 1/4/2023 with a capital of rupees 4 lakh and 3 lakh respectively, agreeing to share profits and losses in the ratio of 3:2. For the year ending 31st March 2024, they earned the profits of rupees 66,000 before allowing. ಅಂದ್ರೆ ಇದನ್ನೆಲ್ಲ ಅಲೋ ಮಾಡೋದಕ್ಕಿಂತ ಮುಂಚೆ 66,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಯಾವ್ಯಾವ್ದನ್ನ ಅಲೋ ಮಾಡೋದಕ್ಕಿಂತ ಮುಂಚೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಶ್ರೇಷ್ಠ 2,000 ಅಂಡ್ ಜ್ಯೇಷ್ಠ 1,500, ಇಯರ್ಲಿ ಸ್ಯಾಲರಿ ಆಫ್ ಶ್ರೇಷ್ಠ 6,000 ಅಂಡ್ ಕಮಿಷನ್ ಟು ಜ್ಯೇಷ್ಠ 4,000, ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಶ್ರೇಷ್ಠ 40,000 ಅಂಡ್ ಜ್ಯೇಷ್ಠ 30,000. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಮ್ಯಾಟ್ ಹಾಕ್ತೀನಿ ನಾನು, ಯಾವ್ಯಾವ್ದನ್ನ ಹೇಗ್ ತಗೋಬೇಕು ಅಥವಾ ಅದನ್ನ ನೋಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾವ್. ಸೊ ಈ ಫಾರ್ಮೆಟ್ ಹಾಕ್ಬೇಕಾದ್ರೆ ಅಂದ್ರೆ ಜಸ್ಟ್ ಇದು ಒಂದು ಬ್ರೀಫಿಂಗ್ ಸಿಗುತ್ತೆ ನಿಮ್ಗೆ, ಯಾವ್ಯಾವ್ದನ್ನ ಹೇಗ್ ತಗೋಬೇಕು ಅಂತೇಳಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಈ ತರ ನೀವು 2 ಕಾಲಮ್ಸ್ ಗಳನ್ನ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಓಪನ್ ಮಾಡ್ಕೋಬೇಕು. ದಿಸ್ ಇಸ್ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ಇಯರ್ ಪರ್ಟಿಕ್ಯುಲರ್ಸ್, ದಿಸ್ ಇಸ್ ಅಮೌಂಟ್ rupees, ಇದು ಕೂಡ ಪರ್ಟಿಕ್ಯುಲರ್ಸ್, ಕ್ರೆಡಿಟ್ ಸೈಡ್ ಅಮೌಂಟ್ rupees. ಸೊ ಇಲ್ಲಿ ಮಿಡಲ್ ಅಲ್ಲಿ ನೀವು ಬರೀಬೇಕು ಇದನ್ನ ಏನಂತ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಸೊ ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ನೋಡಿ, ಫಾರ್ಮೆಟ್ ಬರೀತೀನಿ ಫಸ್ಟ್. ಬೇಸ್ಡ್ ಆನ್ ದ ಫಾರ್ಮೆಟ್ ನಾವು ಅದನ್ನ ಆನ್ಸರ್ಸ್ ಮಾಡ್ತಾ ಹೋಗೋಣ ಆಮೇಲೆ. ನೋಡಿ, ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ನೀವು ಬೈ ನೆಟ್ ಪ್ರಾಫಿಟ್ ಈ ತರ ಬೇಕಾದ್ರೂ ತಗೋಬಹುದು, ಅಥವಾ ಬೈ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬೇಕಿದ್ರು ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ಏನ್ ಪ್ರಾಫಿಟ್ ಕೊಟ್ಟಿರ್ತಾನೆ ಆ ಪ್ರಾಫಿಟ್ ಅನ್ನ ಫಸ್ಟ್ ಬರ್ಕೋಬೇಕು. ಅಂಡ್ ಒನ್ ಮೋರ್ ಐಟಮ್ ಕ್ರೆಡಿಟ್ ಸೈಡ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬರುವಂತದ್ದು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಈಗ ಎಕ್ಸಾಂಪಲ್ 2 ಪಾರ್ಟ್ನರ್ಸ್ ಇದಾರೆ ಅಂತ ಅನ್ಕೊಂಡ್ರೆ ನಾನು ಇದು ಅಸಂಪ್ಷನ್ ತಗೋತಾ ಇದ್ದೀನಿ, ಎ ಅಂಡ್ ಬಿ. ನೋಡಿ, ಎ ಅಂಡ್ ಬಿ ನಿಮ್ಗೆ ಎಕ್ಸಾಮಿನೇಷನ್ಸ್ ಅಥವಾ ಕ್ವಶನ್ಸ್ ಅಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಡ್ರಾಯಿಂಗ್ ಅಮೌಂಟ್ಸ್ ಕೊಟ್ಟಿರ್ತಾನೆ. ಆ ಡ್ರಾಯಿಂಗ್ ಅಮೌಂಟ್ಸ್ ನ ತಗೋಬಾರ್ದು ನಾವು ಇಲ್ಲಿ. ಸೊ ಇಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾಗಿರೋದು ಓನ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಮಾತ್ರ ತಗೋಬೇಕು. ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಿಮ್ಮ ಕ್ವಶನ್ ಅಲ್ಲಿ ಕೊಟ್ಟಿರ್ತಾನೆ. ಅರ್ಥ ಆಗ್ತಿಲ್ಲ ಹೌ ಮಚ್? ಈ ಎಕ್ಸಾಂಪಲ್ ಶ್ರೇಷ್ಠ ಮತ್ತೆ ಜ್ಯೇಷ್ಠ ನಾವು ಮಾಡಿದಾಗ ಅಲ್ಲಿ ಹೇಳಿದ್ದಾನೆ ಒಂದು ಅಮೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಹೇಳಿದ್ದಾನೆ, ಕೊನೆ ಅಡ್ಜಸ್ಟ್ಮೆಂಟ್ ಡ್ರಾಯಿಂಗು ಹೇಳಿದ್ದಾನೆ. ಸೊ ಆ ಡ್ರಾಯಿಂಗ್ ಅಮೌಂಟ್ ನ ತಗೋಬಾರ್ದು ನಾವು, ಓನ್ಲಿ ಫಾರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನ ತಗೋಬೇಕು. ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಎರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಹಾಕೋಬಹುದು. ಮೋಸ್ಟ್ ಆಫ್ ದ ಟೈಮ್ ಇದೆರಡೇ ಪಾಯಿಂಟ್ಸ್ ನಿಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ ಬರೋದು. ಇನ್ ಡೆಬಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ? ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಕ್ಯಾಪಿಟಲ್? ಪಾರ್ಟ್ನರ್ಸ್ ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ಲ ಕ್ಯಾಪಿಟಲ್, ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ನ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಫಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಅಂತ ಹೇಳಿದಾನಲ್ವಾ, ಅದು ಎಕ್ಸಾಂಪಲ್. ಈಗ ಎಕ್ಸಾಂಪಲ್ ಎ ಬಿ. ಸೊ ಏನ್ ಕ್ಯಾಪಿಟಲ್ ಇರುತ್ತೆ, ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ 1 ಲಕ್ಷ ಇಂಟು 5/100. ಈ ಒಂದು 50,000 ಇದೆ ಅಂದ್ರೆ 50,000 ಇಂಟು 5/100 ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಅಮೌಂಟ್ ನ ಬರ್ಕೊಂಡು ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ತಗೊಳ್ಳಿ, ಅಥವಾ ಡೈರೆಕ್ಟ್ ಔಟರ್ ಕಾಲಮ್ಗೂ ಬರೀಬಹುದು, ನೋ ಪ್ರಾಬ್ಲಮ್. ಇದಾದ್ಮೇಲೆ ಟು ಎ ಸ್ಯಾಲರಿ. ನೋಡಿ, ಎ ಅನ್ನೋ ಒಬ್ಬ ಪಾರ್ಟ್ನರ್ಗೆ ಸ್ಯಾಲರಿ ಇದೆ ಅಂತ. ಇಲ್ಲಿ ನೀವು ಥಿಂಕ್ ಮಾಡ್ಬೇಕಾಗಿರೋದು ಸ್ಯಾಲರಿ ಪರ್ ಆನಮ್ ಕೊಟ್ಟಿದ್ದಾನ
ಪರ್ ಮಂತ್ ಕೊಟ್ಟಿದ್ದಾನೆ, ಅರ್ಥ ಆಯ್ತಲ್ಲ. ಪರ್ ಆನಮ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಫುಲ್ ಬರ್ಕೋಬೇಕು. ಪರ್ ಮಂತ್ ಕೊಟ್ಟಿದ್ರೆ ಎಕ್ಸಾಂಪಲ್ 500 ಕೊಟ್ಟಿದ್ದಾನೆ, 500 ಇಂಟು 12 ಮಂತ್ ಮಾಡ್ಬೇಕು ನೀವು, ಅರ್ಥ ಆಯ್ತಲ್ವಾ. ಅವಾಗ ನಿಮ್ಗೆ 6000 rupees ಬರುತ್ತೆ, ಅದನ್ನ ಇಲ್ಲಿ ಬರೀತೀರಾ. ಅದೇ ತರ ಟು ಬೀಸ್ ಕಮಿಷನ್ ಏನಾದ್ರು ಕೊಟ್ಟಿದ್ರೆ ಒಬ್ಬ ಪಾರ್ಟ್ನರ್, ನಾನು ಅಸಂಪ್ಷನ್ ತಗೊಂಡಿದ್ದೀನಿ ಎ ಅಂಡ್ ಬಿ, ಆ ಎ ಅಂಡ್ ಬಿ ಏನಾದ್ರು ಪಾರ್ಟ್ನರ್ಸ್ ನಿಮ್ಗೆ ಕಮಿಷನ್ ಕೊಟ್ಟಿದ್ರೆ, ಬೋನಸ್ ಕೊಟ್ಟಿದ್ರೆ ಅಥವಾ ಸ್ಯಾಲರಿ ಕೊಟ್ಟಿದ್ರೆ ಅದನ್ನ ಇಲ್ಲಿ ಬರ್ಕೋಬೇಕು ನಾವು. ಸೊ ಯಾವ್ದನ್ನೇ ಕೊಟ್ಟಿರ್ಲಿ, ಪರ್ ಮಂತ್ ಕೊಟ್ಟಿದ್ದಾನ ಪರ್ ಆನಮ್ ಕೊಟ್ಟಿದ್ದಾನ ಅಂತ ಚೆಕ್ ಮಾಡ್ಬೇಕು. ಸೊ ಪರ್ ಮಂತ್ ಕೊಟ್ಟಿದ್ರೆ ಮಲ್ಟಿಪ್ಲೈಡ್ ಬೈ 12 ಮಾಡ್ಬೇಕು. ಪರ್ ಆನಮ್ ಹೇಳಿರ್ತಾನೆ ನಿಮ್ಗೆ, ಸ್ಯಾಲರಿ ಪರ್ ಆನಮ್, ಕಮಿಷನ್ ಪರ್ ಆನಮ್ ಅಥವಾ ಕಮಿಷನ್ ಪರ್ ಮಂತ್ ಹೇಳಿದ್ರೆ ಮಲ್ಟಿಪ್ಲೈಡ್ ಬೈ 12 ಮಂತ್ಸ್ ಮಾಡ್ಬೇಕು. ಪರ್ ಆನಮ್ ಕೊಟ್ಟಿದ್ರೆ ಎಷ್ಟು ಕೊಟ್ಟಿರ್ತಾನೆ ಕ್ವಶನ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನ ಬರ್ಕೋಬೇಕು. ಇದು ಬರ್ಕೊಂಡ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಎರಡು ಕಡೆ ಕ್ಲೋಸ್ ಮಾಡ್ತೀವಿ. ವಿಚ್ ಸೈಡ್ ಇಸ್ ಮೋರ್ ಅಂತ ಚೆಕ್ ಮಾಡ್ಬೇಕು. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ, ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ. ಇಫ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದಾನ್ ದ ಡೆಬಿಟ್ ಸೈಡ್, ದೆನ್ ಇಟ್ ಇಸ್ ಎ ಪ್ರಾಫಿಟ್. ಅರ್ಥ ಆಗ್ತಿದೆಯಲ್ಲ, ನಿಮ್ಮ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಕಡಿಮೆ ಇದ್ರೆ ವಿ ಕಾಲ್ಡ್ ಆಸ್ ಪ್ರಾಫಿಟ್. ಇಫ್ ಡೆಬಿಟ್ is more than the credit, then called as loss. ಬಟ್ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಎರಡನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ನಾವು ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ತಗೋತೀವಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಲ್ಲಿ ನಿಮ್ಗೆ ಕ್ರೆಡಿಟ್ ಜಾಸ್ತಿ ಇರುತ್ತೆ, ಡೆಬಿಟ್ ಕಡಿಮೆ ಇರುತ್ತೆ. ಆ ಬೇಸ್ ಮೇಲೆ ನಾನು ಕನ್ಸಿಡರ್ ಮಾಡ್ಕೊಂಡು ಇದನ್ನ ತಗೊಳ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ, ಅದನ್ನ ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಈ ಅಮೌಂಟ್ ಇಂದ ಈ ಕಾಲಮ್ ಅಲ್ಲಿ ಇರುವಂತಹ ಎಲ್ಲ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ಕೋಬೇಕು, ಅರ್ಥ ಆಯ್ತಾ. ಅಥವಾ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ಈ ಕಡೆ ಒಂದು 10,000 ಅಥವಾ ಒಂದು 15,000 ಇದೆ, ಈ ಕಡೆ ಒಂದು 40,000 ಇದೆ. ಸೊ 40,000 ಈಸ್ ಮೋರ್ ದ್ಯಾನ್ 15,000, ಬಟ್ ಈ ಕಡೆನೂ 40,000 ಆಗ್ಬೇಕು ಅಂದ್ರೆ ನಮ್ಗೆ ಡಿಫರೆನ್ಸ್ ಅಮೌಂಟ್ ಬೇಕು, 25,000 rupees. ಆ 25,000 ಹೆಂಗ್ ಸಿಗುತ್ತೆ ನಮ್ಗೆ, 40,000 ಅಲ್ಲಿ ರಿಮೈನಿಂಗ್ ಈಗ ಈ ಕಡೆ ಇರುವಂತ 15,000 ಲೆಸ್ ಮಾಡಿದ್ರೆ 25,000 ಸಿಗುತ್ತೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್ ಅಂತ ತಗೊಂಡು ಈ 25,000 ರೂಪಾಯಿ ಏನ್ ಮಾಡ್ಬೇಕು ನಾವು, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪ್ರಾಫಿಟ್ ನ ಪಾರ್ಟ್ನರ್ಸ್ ಗೆ ಆಸ್ ಪರ್ ದ ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಮಾಡಿದ್ದನ್ನ ಒಳಗಡೆನೆ ಬರೀಬೇಕು, ಅಥವಾ ಇದನ್ನ 2 ಕಾಲಮ್ ಬೇಕಿದ್ರೆ ಮೇಂಟೈನ್ ಮಾಡ್ಕೋಬಹುದು ನೀವು, ಪರ್ಟಿಕ್ಯುಲರ್ಸ್ ಅಮೌಂಟ್. ಇಫ್ ನಾಟ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಈ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲೇ ಬರೀಬಹುದು, ಬಟ್ ಅಮೌಂಟ್ ಕಾಲಮ್ ಅಲ್ಲಿ ಬರೀಬಾರ್ದು ಡಿಸ್ಟ್ರಿಬ್ಯೂಷನ್ ಅಮೌಂಟ್. ಯಾಕೆಂದ್ರೆ ಆಲ್ರೆಡಿ ನೀವು ಈ 25,000 rupees ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಮತ್ತೆ ನೀವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸಮ್ ಟೈಮ್ ಒಂದು ಅಭ್ಯಾಸ ಇರುತ್ತೆ, ಪ್ರಾಕ್ಟೀಸ್ ಆಗೋಗಿರುತ್ತೆ. ಇಲ್ಲಿ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ ಬರೆಯೋದು, ಅದು ಪ್ರಾಕ್ಟೀಸ್. ಅದು ನಮ್ಮ ಅಕೌಂಟ್ಸ್ ಅಲ್ಲಿ ಪ್ರಾಕ್ಟೀಸ್ ಏನ್ ಮಾಡ್ತಾರೆ, ಇಲ್ಲಿ ಅಮೌಂಟ್ ಬರೋದು ಕ್ಲೋಸ್ ಮಾಡಿ ಅಮೌಂಟ್ ಮತ್ತೆ ಟೋಟಲ್ ಮಾಡಿ ಹೊರಗಡೆ ಬರೀಬಾರ್ದು. ಅದು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅದನ್ನ. ಕ್ಲಿಯರ್? ಸೊ ಇದನ್ನ ಈ ರೀತಿ ನಾವು ಪ್ರಾಫಿಟ್ ಮತ್ತೆ ಲಾಸ್ ನ ಅಪ್ರೋಪ್ರಿಯೇಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಕ್ಸಾಕ್ಟ್ ಮೀನಿಂಗ್, ಅರ್ಥ ಆಯ್ತಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಬ್ರೀಫಿಂಗ್ ಕೊಡ್ತಾ ಇದ್ದೀನಿ. ಸೊ ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಈಗ ಪಾರ್ಟ್ನರ್ಸ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಒಂದು ಅಕೌಂಟ್ ಏನಿದೆ, ದಟ್ಸ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಸೊ ಇದು ಫಾರ್ಮೆಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. ಬೇಸ್ಡ್ ಆನ್ ದಿಸ್ ಫಾರ್ಮೆಟ್ ಇವಾಗ ನಾವು ಕ್ವಶನ್ ನ ತಗೊಂಡು ಆನ್ಸರ್ ಮಾಡ್ತಾ ಹೋಗೋಣ, ಆಯ್ತಲ್ವಾ. ಏನ್ ಕ್ವಶನ್? ಸೊ ಇವಾಗ ಕ್ವಶನ್ ನಾನು ನಿಮ್ಗೆ ಹೇಳಿದ್ದೆ, ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಶ್ರೇಷ್ಠ ಮತ್ತೆ ಜ್ಯೇಷ್ಠ ಅಲ್ವಾ. ಅವರು ಒಂದು ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಿಸ್ನೆಸ್ ರನ್ ಮಾಡಿದ್ದಾರೆ, ಅವ್ರಿಗೊಂದು ಪ್ರಾಫಿಟ್ ಬಂದಿದೆ, ಅದು 66,000 ರೂಪಾಯಿ. ರೈಟ್, ಅದನ್ನ ಏನ್ ಮಾಡ್ಬೇಕು ಈಗ ನಾವು, ಕ್ರೆಡಿಟ್ ಸೈಡ್ ಬರ್ಕೋಬೇಕು ಬೈ ನೆಟ್ ಪ್ರಾಫಿಟ್ ಅಥವಾ ಬೈ ಪ್ರಾಫಿಟ್ ಅಂತಾನು ಬರ್ಕೋಬಹುದು, ತೊಂದ್ರೆ. ಎಷ್ಟಿದೆ? 66,000 ಅಂತ ಕರಿತೀವಿ. ಇವಾಗ ಇದರಲ್ಲಿ ಬಿಫೋರ್ ಅಲೋಯಿಂಗ್, ಈ ಪ್ರಾಫಿಟ್ ನ ನೀವು ಅಲೋ ಮಾಡೋಕ್ಕಿಂತ ಮುಂಚೆ, ತಗೊಳ್ಳೋದಕ್ಕಿಂತ ಮುಂಚೆ ಕೆಲವನ್ನ ಅಲೋ ಮಾಡ್ಬೇಕಂತ ಹೇಳಿದ್ದೇನೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ ಫಸ್ಟ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ. ಈಗ ಅದನ್ನ ತಗೊಳ್ಳೋಣ. ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಕಡೆ ತಗೋಬೇಕು? ಡೆಬಿಟ್ ಸೈಡ್. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಫಸ್ಟ್ ಅವನ ಹೆಸರೇನು? ಶ್ರೇಷ್ಠ. ಇನ್ನೊಬ್ಬನ ಹೆಸರು ಜ್ಯೇಷ್ಠ. ಸೊ ಎಷ್ಟಿದೆ ಕ್ಯಾಪಿಟಲ್ ಶ್ರೇಷ್ಠದು? 4 lakh. ಸೊ 4 lakh ಇಂಟು 5/100. ಇನ್ನೊಬ್ಬಂದು 3 lakh. 3 lakh ಮಲ್ಟಿಪ್ಲೈಡ್ ಬೈ 5/100.
100. ಸೊ ಎಷ್ಟು ಬರುತ್ತೆ? ಇದು 20,000 ಬಂತು, ಇದು 15,000 ಬಂತು. ಸೊ ಟೋಟಲ್ ಮಾಡಿದ್ರೆ 35,000 ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬೇಕಂದ್ರೆ ಈ 20,000 ಇಲ್ಲೂ ಬರೀಬಹುದು, 15,000 ಇಲ್ಲೂ ಬರೀಬಹುದು, ನೋ ಪ್ರಾಬ್ಲಮ್. ಅರ್ಥ ಆಯ್ತಲ್ಲ, ಮಾಡ್ಕೋಬಹುದು. ಆಯ್ತಲ್ವಾ? ನೆಕ್ಸ್ಟ್ 35,000 ಆದ್ಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಹೇಳಿದಾನೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಯಾವ ಕಡೆ ತಗೋಬೇಕು? ಈ ಕಡೆ. ಸೊ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಶ್ರೇಷ್ಠ ಜ್ಯೇಷ್ಠ ಎಷ್ಟಿದೆ ನೋಡಿ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಇಲ್ಲಿ 2,000 1,500. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಡೈರೆಕ್ಟ್ ಆಗಿ ಕೊಡ್ತಾನೆ. ಇನ್ ಕೇಸ್ ಡೈರೆಕ್ಟ್ ಆಗಿ ಕೊಡದೇನೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪರ್ಸೆಂಟೇಜ್ ಕೊಟ್ರೆ ನಿಮ್ಗೆ ಕೊನೆಯ ಅಡ್ಜಸ್ಟ್ಮೆಂಟ್ ಅಲ್ಲಿ ಡ್ರಾಯಿಂಗ್ ಅಮೌಂಟ್ ಅಂತ ಕೊಟ್ಟಿದ್ದಾನಲ್ವಾ, ಇವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದೇ ತರ ಡ್ರಾಯಿಂಗ್ಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ ಸರ್? ಪರ್ಸೆಂಟೇಜ್ ಕೊಟ್ಟಿಲ್ಲ ಅವನು ಅಂತ ಇದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನ್ ಕೊಟ್ಟಿರ್ತಾನೆ ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ನೇ ಹಾಕೋಬೇಕಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನ್ ನೋಡ್ದಂಗೆನೆ ಇಷ್ಟು ವರ್ಷದಲ್ಲಿ 99% ನಿಮ್ಗೆ ಈ ತರ ಡೈರೆಕ್ಟ್ ಆಗಿ ಕೊಡ್ತಾನೆ ಅಮೌಂಟ್. ಅರ್ಥ ಆಯ್ತಾ? ಈ ರೀತಿ ಕೊಟ್ಟಾಗ ಅಗೇನ್ ಡೈರೆಕ್ಟ್ ಆಗಿ ಬರ್ಕೊಂಡ್ವಿ, 3,500 ಆಯ್ತು ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು? ಇಯರ್ಲಿ ಸ್ಯಾಲರಿ. ನೋಡಿ, ಇಯರ್ಲಿ ಸ್ಯಾಲರಿ ಅಂತ ಹೇಳಿದೆ ನಾನು. ಇಯರ್ಲಿ ಸ್ಯಾಲರಿ ಅಂತ ಹೇಳಿದ್ಮೇಲೆ ಡೈರೆಕ್ಟ್ ಆಗಿ ತಗೋತೀವಿ. ಯಾರಿಗೆ ಸ್ಯಾಲರಿ ಕೊಡ್ತಾ ಇರೋದು? ಸೊ ಈಗ ಟು ಶ್ರೇಷ್ಠ ಸ್ಯಾಲರಿ ಅಕೌಂಟ್. ಇಯರ್ಲಿ ಸ್ಯಾಲರಿ ಹೇಳಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಫುಲ್ ಅಮೌಂಟ್ ಬರೀತೀವಿ. ಪರ್ ಮಂತ್ ಹೇಳಿದ್ರೆ ಮಲ್ಟಿಪ್ಲೈಡ್ ಬೈ 12 ಮಾಡ್ತಾ ಇದ್ವಿ. ಎಷ್ಟಿದೆ? 6,000 ಬರ್ಕೊಂಡ್ವಿ. 6,000. ನೆಕ್ಸ್ಟ್ ಕಮಿಷನ್ ಹೇಳಿದಾನೆ. ಸೊ ಟು ಯಾರಿಗೆ? ಜ್ಯೇಷ್ಠಗ. ಜ್ಯೇಷ್ಠ ಎಷ್ಟು ಹೇಳಿದಾನೆ? ಜ್ಯೇಷ್ಠ ಕಮಿಷನ್ ಅಕೌಂಟ್. ಕಮಿಷನ್ ಅಕೌಂಟ್ ಇದು ಇಯರ್ಲಿನೇ, ಪರ್ ಮಂತ್ ಏನ್ ಹೇಳಿಲ್ಲ. ಹಂಗಾಗಿ ಪರ್ ಮಂತ್ ಹೇಳಿಲ್ಲ ಅಂದ್ರೆ ಅಂಡರ್ಸ್ಟುಡ್ ಇಯರ್ ಅಂತ 4,000 ತಗೊಂಡ್ವಿ. ಎನಿಥಿಂಗ್ ಎಲ್ಸ್? ಇದು ಬಿಟ್ಟು ಇದಾದ್ಮೇಲೆ ಡ್ರಾಯಿಂಗ್ ಅಮೌಂಟ್ ಕೊಟ್ಟಿದ್ದಾನೆ. ಡ್ರಾಯಿಂಗ್ ಅಮೌಂಟ್ ನ ನೀವೆಲ್ಲ ಇಲ್ಲೆಲ್ಲೂ ಕನ್ಸಿಡರ್ ಮಾಡಲ್ಲ ನಾವು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ ನ ಕನ್ಸಿಡರ್ ಮಾಡಲ್ಲ, ಡ್ರಾಯಿಂಗ್ ಅಮೌಂಟ್ ಕನ್ಸಿಡರ್ ಮಾಡಲ್ಲ. ಕನ್ಸಿಡರ್ ಮಾಡಲ್ಲ ಇನ್ ದ ಸೆನ್ಸ್ ಇಲ್ಲಿ ಬರೆಯಲ್ಲ ಅಷ್ಟೇನೆ. ವಿ ಶುಡ್ ಯೂಸ್ ದಟ್ ಕ್ಯಾಪಿಟಲ್ ಅಮೌಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆ ಅಮೌಂಟ್ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ಕೋತೀವಿ. ಆದ್ರೆ ಈ ಅಕೌಂಟ್ ಅಲ್ಲಿ ಅಮೌಂಟ್ ಕಾಲಮ್ ಅಲ್ಲೆಲ್ಲೋ ಅದನ್ನ ಮೆನ್ಷನ್ ಮಾಡಲ್ಲ. ಡ್ರಾಯಿಂಗ್ ಅಮೌಂಟ್ ನ ಮೆನ್ಷನ್ ಮಾಡಬಾರ್ದು, ಕ್ಯಾಪಿಟಲ್ ಅಮೌಂಟ್ ನ ಮೆನ್ಷನ್ ಮಾಡಬಾರ್ದು. ಕ್ಯಾಪಿಟಲ್ ನ ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ತಗೊಳ್ಳೋದಕ್ಕೆ ಮೆನ್ಷನ್ ಮಾಡ್ಕೋಬೇಕು. ಸೊ ಇವಾಗ ನಾವು ಕ್ಲೋಸ್ ಮಾಡ್ತೀವಿ. ಎರಡು ಕಡೆ ಕರೆಕ್ಟ್ ಸೇಮ್ ಕಾಲಮ್ಸ್ ನ ತಗೋಬೇಕು. ಇವಾಗ ವಿಚ್ ಸೈಡ್ ಇಸ್ ಮೋರ್? ನೋಡಿ, 66,000 ಪ್ಲಸ್ 3,500 ಅಂತಂದ್ರೆ ಅಲ್ಲಿಗೆ 69,500 ಆ ಕಡೆ ಇದೆ. ಈ ಕಡೆ ತಗೊಂಡ್ರೆ ನಮ್ಗೆ 45,000 ಇದೆ. ಇವಾಗ ಯಾವ ಸೈಡ್ ಜಾಸ್ತಿ ಇದೆ? ಆ ಸೈಡ್. ಸೊ ಈ ಕಡೆ ಅಮೌಂಟ್ ನ ಫಸ್ಟ್ ಬರ್ಕೊಳ್ಳಿ. 69,500 ಈ ಅಮೌಂಟ್ ನ ಈ ಕಡೆಗೆ ಟ್ರಾನ್ಸ್ಫರ್ ಮಾಡಿ. 69,500 ಇದರಿಂದ ಈ 45,000 ನ ಲೆಸ್ ಮಾಡ್ಬಿಟ್ರೆ ರಿಮೈನಿಂಗ್ ಅಮೌಂಟ್ ಸಿಗುತ್ತೆ ನಮ್ಗೆ. ಅಥವಾ ಈ ಅಮೌಂಟ್ ಗೆ ಎಷ್ಟು ಅಮೌಂಟ್ ನ ಆಡ್ ಮಾಡಿದ್ರೆ 69,500 ಬರುತ್ತೆ ಅಂತ ಕಂಡುಹಿಡಿಬೇಕು ನಾವು. 24,500 ಬಂದಿದೆ ನಮ್ಗೆ. ಸೊ ಇವಾಗ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಅಂತ ಬೇಕಿದ್ರೆ ಮೆನ್ಷನ್ ಮಾಡ್ಕೊ. ಅರ್ಥ ಆಯ್ತಲ್ಲ? ಸೊ ಇವಾಗ ಈ 24,500 ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕ್ಲಿಯರ್? ಸೊ ಯಾರದು? ಶ್ರೇಷ್ಠ ಮತ್ತೆ ಜ್ಯೇಷ್ಠ. ಸೊ 24,500 ಇಂಟು ರೇಷಿಯೋ ಎಷ್ಟು ಕೇಳಿದಾನೆ? 3:2. ಸೊ ಅಲ್ಲಿಗೆ 3/5 ಮತ್ತೆ 24,500 ಇಂಟು 2/5 ಎಷ್ಟು ಬರುತ್ತೆ? 14,700. 9,800. ಆನ್ಸರ್ ಎಷ್ಟಿದೆ? ಸರಿ ಇದೆಯಲ್ವಾ? 24,500 ಬಂದಿದೆಯಲ್ವಾ? ಎಸ್. ಸೊ 24,500 ಇದಿಷ್ಟನ್ನ ನೀವು ಮಾಡಿ. ಮತ್ತೆ ಇಲ್ಲಿ ಕ್ಲೋಸ್ ಮಾಡಿ, ಇಲ್ಲಿ ಬರಿಬಾರ್ದು. ಇಲ್ಲಿ ಇದನ್ನ ಕ್ಲೋಸ್ ಮಾಡಿ, ಇಲ್ಲಿ ಬರಿಬಾರ್ದು. ಮತ್ತೆ ಇಲ್ಲಿ ಏನ್ 24,500 ಇದೆ ಅದನ್ನೇ ನಾವು ಇಲ್ಲಿ ಕನ್ಸಿಡರ್ ಮಾಡಿರೋದು, ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ? ಬೇಸ್ಡ್ ಆನ್ ರೇಷಿಯೋ ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಗೊತ್ತಾಯ್ತನಾ? ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಮಾಡ್ಬೋದಲ್ವಾ? ಎಸ್. ರೈಟ್ ಡೌನ್.
ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಪೇಜ್ ನಂಬರ್ 6 ಅಲ್ಲಿ ಪೀಟರ್ ಅಂಡ್ ಕ್ವಶನ್ ನಂಬರ್ 4. Peter and Paul are the partners sharing profits and losses in the ratio of 2:1. Their opening capital being 80,000 and rupees 50,000 respectively. They earned a profit of rupees 20,000 before allowing the following. So interest on capital 8% ಇದೆ, interest on drawing 800 and 600 of Peter and Paul ಇದೆ, salary to Peter rupees 3,000 per annum ಇದೆ, ಕಮಿಷನ್ ಟು ಪೌಲ್ rupees 2,000 per annum ಇದೆ. ಸೊ ಈಗ ಆಲ್ಮೋಸ್ಟ್ ಇದು ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದ್ವಿ, ಸೇಮ್ ಅದೇ ತರನೇ ಇರುವಂತದ್ದು. ಕ್ಲಿಯರ್? ಸೊ ಫಸ್ಟ್ ಏನ್ ಮಾಡ್ಕೊಳ್ಳೋಣ, ಬೈ ನೋಡಿ ಇದನ್ನ ನೀವು ಬೈ ನೆಟ್ ಪ್ರಾಫಿಟ್ ಅಂತನಾದ್ರು ಬರೀಬಹುದು, ಅಥವಾ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಂತ ಬೇಕಿದ್ರು, ಲಾಸ್ ಅಕೌಂಟ್ ಅಂತ ಬೇಕಿದ್ರು ಬರ್ಕೋಬಹುದು. ಅರ್ಥ ಆಯ್ತು? ಎಷ್ಟಿದೆ? 20,000 rupees ಇದೆ. ಹೌದಾ? ಬರ್ಕೊಂಡ್ರಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೋಗ್ಬೇಕು. ಏನಿದೆ ಮೊದಲನೇ ಅಡ್ಜಸ್ಟ್ಮೆಂಟ್? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ ತಕ್ಷಣ ಡೆಬಿಟ್ ಸೈಡ್ ಬರಬೇಕು. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಪೀಟರ್ ಮತ್ತೆ ಪೌಲ್ ಎಷ್ಟಿದೆ? ಪೀಟರ್ದು 80,000 ಮಲ್ಟಿಪ್ಲೈಡ್ ಬೈ 8/100, ಇನ್ನೊಂದು 50,000 ಇಂಟು 8/100 ಎಷ್ಟು ಬರುತ್ತೆ? 6,400 4,000. ಸೊ ಎರಡನ್ನ ಆಡ್ ಮಾಡಿದ್ರೆ 10,400 ಬರುತ್ತೆ ನಿಮ್ಗೆ. ಸೊ ಇದನ್ನ ಬೇಕು ಅಂದ್ರೆ ಹೇಳಿದೀನಿ, ಡೈರೆಕ್ಟ್ ಆಗಿ ಬೇಕಿದ್ರೆ ಬರ್ಕೋಬಹುದು. ಎರಡನೇ ಅಡ್ಜಸ್ಟ್ಮೆಂಟ್ ಏನಿದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಕಡೆ ಬರಬೇಕು. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಪೀಟರ್ ಅಂಡ್ ಪೌಲ್ ಎಷ್ಟಿದೆ? ಪೀಟರ್ದು 800 ಅಂಡ್ 600. ಸೊ ಎರಡನ್ನು ಆಡ್ ಮಾಡಿ ಬರ್ಕೋಬೇಕು. ಎಷ್ಟು ಬರುತ್ತೆ? 1,400 ಬಂತು, ಬರ್ಕೊಂಡ್ವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಸ್ಯಾಲರಿ ಅಂಡ್ ಕಮಿಷನ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಟು ಯಾರಿಗೆ ಸ್ಯಾಲರಿ? ಸೊ ಟು ಪೀಟರ್ ಸ್ಯಾಲರಿ ಅಕೌಂಟ್ ಪರ್ ಆನಮ್ ಅಂತ ಹೇಳಿದ್ದಾರೆ. ಹಂಗಾಗಿ ಎಷ್ಟಿದೆ ಪರ್ ಆನಮ್? 3,000 ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೋಬೇಕು. ಪರ್ ಮಂತ್ ಅಂತ ಹೇಳಿದ್ರೆ ಮಲ್ಟಿಪ್ಲೈಡ್ ಬೈ 12 ಮಾಡಬೇಕು. ನೆಕ್ಸ್ಟ್ ಟು ಯಾರದು? ಕಮಿಷನ್ ಪರ್ ಆನಮ್ ಹೇಳಿದಾನೆ, ಹಂಗಾಗಿ 2,000 ಅಷ್ಟೇ ಅಲ್ವಾ? ಸೊ ಇವಾಗ ಮತ್ತೆ ಅಗೈನ್ ವಿಚ್ ಸೈಡ್ ಇಸ್ ಮೋರ್ ಚೆಕ್ ಮಾಡಬೇಕು. ಚೆಕ್ ಮಾಡಕ್ಕಿಂತ ಮುಂಚೆ ಕ್ಲೋಸ್ ಬೋತ್ ದ ಸೈಡ್. ಸೊ 10,000 ಪ್ಲಸ್ 3,000 ಪ್ಲಸ್ 2,000 15,400 ಇದೆ. ಸೊ ಹಂಗಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 21,400 ಬರ್ತಾ ಇದೆ. 21,400 ನ ಈ ಕಡೆ ತಗೊಂಡು ಇದರಿಂದ ಇದನ್ನ ಡಿಡಕ್ಟ್ ಮಾಡಿ ಎಷ್ಟು ಬರುತ್ತೆ? 6,000. ಸೊ 6,000 ಇದನ್ನ ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್. ಸೊ ಪೀಟರ್ ಅಂಡ್ ಪಾಲ್ ಎಷ್ಟಿದೆ? ಪೀಟರ್ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ? 2:1 ನ. ಸೊ 2/3 1/3. ಸೊ 6,000 ಇಂಟು 2 ಡಿವೈಡೆಡ್ ಬೈ 3, 6,000 ಇಂಟು 1 ಡಿವೈಡೆಡ್ ಬೈ 3. ಸೊ 4,000 2,000 ಎರಡು ಸೇರಿಸಿದ್ರೆ 6,000. ನೋಡಿ ಈ ತರ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ಈ ತರ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಏನ್ ಬರುತ್ತೆ ನಿಮ್ಗೆ? ನೋಡಿ ಇದು ಏನು ಚೇಂಜ್ ಬರಲ್ಲ, ಕಾನ್ಸ್ಟೆಂಟ್ ಪ್ರಾಫಿಟ್ ಕೊಟ್ಟಿರ್ತಾನೆ ಒಂದು, ಅದು ನಿಮ್ಗೆ ಯಾವಾಗ್ಲೂ ಗೊತ್ತಿರಬೇಕು. ಈ ಡ್ರಾಯಿಂಗ್ಸ್ ಅಲ್ಲೂ ಕೂಡ ನಿಮ್ಗೆ ಮೋಸ್ಟ್ ಆಫ್ ದ ಟೈಮ್ ಡೈರೆಕ್ಟ್ ಅಮೌಂಟ್ ಕೊಟ್ಟಿರ್ತಾನೆ. ಜೊತೆಗೆ ಓದು ಪ್ರಾಬ್ಲಮ್ ಅಲ್ಲಿ, ಕಳೆದ ಪ್ರಾಬ್ಲಮ್ ಅಲ್ಲಿ ನಾನು ಹೇಳಿದ್ನಲ್ಲ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಜೊತೆಗೆ ಡ್ರಾಯಿಂಗ್ ಅಮೌಂಟ್ ನ ಕೊಟ್ಟಿರ್ತಾನೆ. ಸೊ ಯು ಡೋಂಟ್ ಕನ್ಸಿಡರ್ ಡ್ರಾಯಿಂಗ್ ಅಮೌಂಟ್. ಡ್ರಾಯಿಂಗ್ ಅಮೌಂಟ್ ನ ಕನ್ಸಿಡರ್ ಮಾಡಬಾರ್ದು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. ಇನ್ ಕೇಸ್ ಪರ್ಸೆಂಟೇಜ್ ಕೊಟ್ಟಿಲ್ಲ ಅಥವಾ ಅಮೌಂಟ್ ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಅಂದ್ರೆ ಮಾತ್ರ ನೀವು ಕ್ಯಾಪಿಟಲ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೋ ಅದೇ ತರ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ಬಂದಿಲ್ಲ, ಆದ್ರೂ ನಿಮ್ ಗಮನದಲ್ಲಿ ಇರಲಿ. ಇದು ಮ್ಯಾಕ್ಸಿಮಮ್ ಇಷ್ಟೇ ಬರೋದು. ಇನ್ನು ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೇಮ್ ಇರುತ್ತೆ ಮ್ಯಾಕ್ಸಿಮಮ್ ಟೈಮ್. ನಿಮ್ಗೆ ಚೇಂಜಸ್ ಬರೋದು ನಿಮ್ಗೆ ಕಮಿಷನ್ ಮತ್ತೆ ಸ್ಯಾಲರಿನಲ್ಲಿ. ಪರ್ ಮಂತ್ ಕೊಡ್ತಾನೆ ಇಲ್ಲ ಆನಮ್ ಕೊಡ್ತಾನೆ. ಆನಮ್ ಕೊಟ್ರೆ ಏನು ತೊಂದರೆ ಇಲ್ಲ, ಪರ್ ಆನಮ್ ಡೈರೆಕ್ಟ್ ಆಗಿ ಅಮೌಂಟ್ ಬರೀತೀರಾ,
ಪರ್ ಮಂತ್ ಕೊಟ್ಟಿದ್ರೆ ಮಾತ್ರ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. 200, 300, 500 ಮಲ್ಟಿಪ್ಲೈಡ್ ಬೈ 12 ಮಾಡ್ಬೇಕು. ಡಿವೈಡ್ ಮಾಡ್ಬಿಟ್ಟಿದ ಮಲ್ಟಿಪ್ಲೈಡ್ ಬೈ 12 ಮಾಡ್ಬೇಕು. ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ, ಅದನ್ನ ಇಲ್ಲಿ ಬರೆದ್ರೆ ಮುಗೀತು. ಸೊ ಇನ್ ಮಿಕ್ಕದ ಎಲ್ಲ ಪ್ಯಾಟರ್ನ್ ಸೇಮ್. ಸಮ್ ಟೈಮ್ ಏನಾದ್ರು ಲಾಸ್ ಬಂದ್ರೆ, ನಿಮ್ಗೆ ಲಾಸ್ ಅಂದ್ರೆ ಡೆಬಿಟ್ ಇಸ್ ಮೋರ್ ದ್ಯಾನ್ ಕ್ರೆಡಿಟ್ ಬಂದಾಗ ಇಲ್ಲೇನ್ ಕ್ಯಾಲ್ಕುಲೇಷನ್ ಮಾಡಿದಿರಲ್ಲ ಈ ಪಾರ್ಟ್, ಇದನ್ನ ಇಲ್ಲಿ ಮಾಡ್ತೀರಾ. ಈ ಕಡೆ ಪ್ರಾಫಿಟ್ ಬದಲು ಲಾಸ್ ಅಂತ ಬರೀತೀರ. ಅರ್ಥ ಆಯ್ತಲ್ವಾ? ಇದೇ ಮ್ಯಾಕ್ಸಿಮಮ್ ಪ್ಯಾಟರ್ನ್. ಇನ್ನೊಂದು ಪ್ರಾಬ್ಲಮ್ ರಿಲೇಟೆಡ್ ಟು ಪರ್ ಮಂತ್ ಇರೋದ್ ಬೇಕಿದ್ರೆ ಒಂದು ಮಾಡೋಣ, ಆಯ್ತಲ್ಲ? ಅದನ್ನ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡೋಣ. ರೈಟ್ ಡೌನ್. ಸೊ ಪೇಜ್ ನಂಬರ್ 6 ಅಲ್ಲೇನೆ ಕ್ವಶನ್ ನಂಬರ್ 5 ನೋಡಿ. Shruti and Reshma are partners with capitals of rupees 3 lakh and rupees 2 lakh respectively. So on 1/4/2023, they agreed to share the profit in the ratio of 2:1. So 2/3, 1/3. For the year ending 31st March, they earned a profit rupees 59,000 before allowing Kotto interest on capital 5% per annum. Interest on drawings, Shruti 2,500 and Reshma 1,500. Partnership salary to Shruti 5,000 per annum ಇದೆ ಇಲ್ಲಿ. ಬಟ್ ಕಮಿಷನ್ ಪೇಯಬಲ್ ಟು ರೇಷ್ಮಾ rupees 500 per month ಇದೆ. ಇದನ್ನ ನಾನು ನಿಮ್ಗೆ ಹೇಳಿದ್ದು. And the last adjustment, their drawings during the year amounted to Shruti 25,000 and Reshma 15,000. ನೋಡಿ, ಇದನ್ನ ಕನ್ಸಿಡರೇಷನ್ ಮಾಡಬಾರ್ದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಫ್ ದ ಫರ್ಮ್. ಸೊ ಆಸ್ ಯೂಶುವಲ್ ಪ್ರಾಬ್ಲಮ್ ತಗೊಂಡ ತಕ್ಷಣ ಬೈ ನೆಟ್ ಪ್ರಾಫಿಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಎಷ್ಟು ಹೇಳಿದಾನೆ? 59,000 ಬರ್ಕೊಂಡ್ವಿ. ಸೊ ಡೈರೆಕ್ಟ್ ಆಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಹೋಗೋಣ. ಇವಾಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ಆಲ್ಮೋಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಯಾರದು? ಶ್ರುತಿನಾ? ಶ್ರುತಿ. ಇನ್ನೊಬ್ರು ರೇಷ್ಮಾ. ಸೊ ಶ್ರುತಿ ಕ್ಯಾಪಿಟಲ್ ಎಷ್ಟಿದೆ? 3 lakh. 3 lakh into 5/100 then is equal to 15,000. ಇದನ್ನ ಡೈರೆಕ್ಟ್ ಆಗಿ ಬರ್ದಿದ್ದೀನಿ ನಾನು, ಅದನ್ನು ಬರಿಬಹುದು. ರೇಷ್ಮಾ 2 lakh into 5/100 10,000 ಹಿಂಗೂ ಬರಿಬಹುದು. ಇಲ್ಲ ಇನ್ನರ್ ಕಾಲಮ್ ಅಲ್ಲಿ 15, 10 ಬರ್ದು 25,000 ನ ಬರಿಬಹುದು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಬೈ ಇಂಟ್ರೆಸ್ಟ್ ಆನ್ drawings, Shruti, Reshma. So 2,500, 1,500. ಬೇಕಾದ್ರೆ ಇದನ್ನು ಕೂಡ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಗೆ ಬರೀಬಹುದು. ಏನ್ ತುಂಬಾ ಎಫೆಕ್ಟ್ ಏನ್ ಆಗಲ್ಲ ಇದು. ಇನ್ನರ್ ಕಾಲಮ್ ಅಲ್ಲಿ ಬರೆದು ಟೋಟಲ್ ಮಾಡಿ ಅಲ್ಲೂ ಬರೀಬಹುದು, ಇಲ್ಲ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲೂ ಬರೀಬಹುದು. ಟೋಟಲ್ 4,000. ರೈಟ್. ನೆಕ್ಸ್ಟ್ ಟು Shruti. Shruti salary account 5,000 per annum ಹೇಳಿರೋದ್ರಿಂದ ಡೈರೆಕ್ಟ್ ಆಗಿ 5,000 rupees ನಲ್ಲಿ ಬರ್ಕೋತೀರಿ. ನೆಕ್ಸ್ಟ್ ಟು ರೇಷ್ಮಾ ಕಮಿಷನ್ ಅಕೌಂಟ್. ನೋಡಿ ಇಲ್ಲಿ ಪರ್ ಮಂತ್ ಹೇಳಿದ್ದಾನೆ. ಇದನ್ನ ನಾನು ನಿಮ್ಗೆ ಹೇಳಿದ್ದು 500 ಮಲ್ಟಿಪ್ಲೈಡ್ ಬೈ 12 ಮಾಡ್ಬೇಕು. 6,000 rupees ಬರಿತೀವಿ. ಇದು ಉಲ್ಟಾನು ಆಗ್ಬೋದು. ಸ್ಯಾಲರಿನೂ ಕೂಡ 500 rupees ಅಂತ ಕೊಡ್ಬೋದು, ಅಥವಾ ಕಮಿಷನ್ ಕೊಡ್ಬೋದು, ಯಾವ್ದಾದ್ರು ಒಂದು ಕೊಡ್ತಾನೆ. ಸೊ ನಾವು ಕ್ಯಾಲ್ಕುಲೇಟ್ ವಿಚ್ ಸೈಡ್ ಇಸ್ ಮೋರ್. ಎನಿ ಅದರ್ ಅಡ್ಜಸ್ಟ್ಮೆಂಟ್ಸ್? ನೋ. ಸೊ ಇಂಟ್ರೆಸ್ಟ್ ಡ್ರಾಯಿಂಗ್ ಕೊಟ್ಟಿದ್ದಾನೆ, ಡ್ರಾಯಿಂಗ್ ಅಮೌಂಟ್ಸ್ ನಾವು ಕನ್ಸಿಡರ್ ಮಾಡಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾತ್ರ ತಗೊಳ್ತೀವಿ ನಾವು. ರೈಟ್. ಸೊ ವಿಚ್ ಸೈಡ್ ಇಸ್ ಮೋರ್? 59,000 ಪ್ಲಸ್ 4,000 63,000. ಸೊ ಈ 63,000 ಅನ್ನ ಟ್ರಾನ್ಸ್ಫರ್ ಮಾಡಿ ಡಿಡಕ್ಟ್ ಮಾಡಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಎಷ್ಟು ಬರುತ್ತೆ? 27,000. ಈ 27,000 ಅನ್ನ ಶ್ರುತಿ, ಇನ್ನೊಬ್ರು ರೇಷ್ಮಾ. ಸೊ 27,000 ಇಂಟು 2/3, 27,000 ಇಂಟು 1/3 ಎಷ್ಟು ಬರುತ್ತೆ? 18,000, 9,000. ಸೊ 27,000. ಕ್ಲಿಯರ್? ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಏನೇ ಡೌಟ್ ಇದ್ರು
ಕೇಳ್ಕೋಬೇಕು. ಎನಿ ಡೌಟ್ಸ್? ಓಕೆ, ರೈಟ್ ಡೌನ್.